ಗುರುಗಳೇ, ನನ್ನಿಂದ ಆಗುವ ಕಾರ್ಯವೇ ಇದು. ಗುರುಗಳೇ, ಸಂಕಲ್ಪ ಮಾತ್ರ. ನಿಮ್ಮ ಕೈ ಚಳಕ ಅಂದ್ರೆ ಕೈ ಚಳಕ. ತೀರ್ಥದೊಳಗೆ ಒಂದು ದೇವರು. ಹೌದು. ಹರನನ್ನು ಪೂಜೆ, ಹರನೇ ದೇವರು. ಅದರ ಒಂದೊಂದು ಹೆಸರು ಬೇರೆ. ಹೌದು. ನಾವು ಕಾರ್ಯಸಿದ್ಧಿಗಾಗಿ ದೇವರನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಅಲ್ಲಿ ನೆಲೆಸುವ ದೇವರಿಗೆ ಸಿದ್ದೇಶ್ವರ ದೇವರು ಆದಿ. ಈ ತೀರ್ಥದಲ್ಲಿ ಕುಶಲದಿಂದ ಮಿಂದು ಸಿದ್ದೇಶ್ವರನ ಪೂಜೆ ಮಾಡಿ ಕಾರ್ಯ ಆರಂಭಿಸಿದ್ರೆ ತಡ ಮಾಡುವುದಲ್ಲ, ಅನಂತರಕ್ಕೆ ಹಾಗೆ ಸಿದ್ದೇಶ್ವರನ ಪೂಜೆಯೂ ಆಯಿತು. ಇನ್ನು ಭೈರವಿ ಯಜ್ಞ ಮಾಡಬೇಕು. ಹೌದು. ಯಜ್ಞ ಮಾತ್ರ ಪ್ರಸಿದ್ಧವಾಗಿದೆ. ಸಿದ್ಧವಾಗಿದೆ. ಯಜ್ಞ ಮಂಟಪಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಹಾಕಿ ಕುಳಿತು ಯಾಗಕ್ಕೆ ಯಾವುದೇ ವಿಘ್ನ ಬರಬಾರದು. ಹೌದು. ಅದಕ್ಕಾಗಿ ವಿಘ್ನ ನಿವಾರಕರನ್ನು ಪ್ರಾರ್ಥಿಸೋಣ. ಹಾಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇನ್ನು ಸಂಕಲ್ಪ ದ್ವೇಷಸಾಧನಾರ್ಥಾಯ ವಿಶೇಷ ಶಕ್ತಿ ಪ್ರಾಪ್ತ್ಯರ್ಥಂ ಭೈರವಿ ಯಜ್ಞಂ ಕರಿಷ್ಯೆ ಮಾಮ ಅಂತ ಹೇಳಿ ಇನ್ನು ಅಗ್ನಿ ಪ್ರತಿಷ್ಠೆ ಮಾಡೋಣ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಾನಲಂ ಸಮಿದ್ದಂ ವಿಶ್ವತೋಮುಖ ಅಗ್ನಿಂ ಪ್ರತಿಷ್ಠಾಪಯಾಮಿ ಅಂತ ಹೇಳೋಣ. ಓಂ ಯಜ್ಞ ಯಜ್ಞಂ ಗಚ್ಚ ಯಜ್ಞಪತಿಂ ಗಚ್ಚ ಸ್ವಾಂ ಯೋನಿಂ ಗಚ್ಚ ಯಜ್ಞ ಯಜ್ಞಪತೆ ಸಹ ಸೂಕ್ತವಾದ ಸುವೀರ ಸ್ವಾಹ ದೇವಾ ಗಾತುಮಿದೋ ಗಾತುಂ ಮಿತ್ವಾ ಗಾತುಮಿತ ಮನಸಸ್ಪಥ ಇಮಂ ನೋ ದೇವಾ ದೇವೇಶು ಯಜ್ಞಜ್ಞ ಸ್ವಾಹ. ಓಂ ವಾಚಿ ಸ್ವಾಹ. ಓಂ ವಾತೇದಾ ಸ್ವಾಹ. ಅಮ್ಮ ಭೈರವಿ ದೇವಿ ಒಲಿದು ಬಾರಮ್ಮ ಒಲಿದು. ಏನಿದು ಆಶ್ಚರ್ಯ! ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಮಂತ್ರ ಹೇಳಿದ್ರು ಮಹಾಮಂತ್ರ ಉಳಿತಾಗಿದೆ. ಏನು ಮಾಡುವುದು ಗುರುಗಳೇ? ನರಬಲಿ ಕೊಡೋದಕ್ಕೆ ನರಕ್ಕೆ ಕಟ್ಟಿ ಹಾಕಿದ್ರು ಒಬ್ಬ ಮಾನವನು. ಹೌದು. ಏನು ನೋಡು, ಕತ್ತಿಯಿಂದ ನನ್ನ ಕೊರಳನ್ನು ಕತ್ತರಿಸಿ ಯಜ್ಞ ಕೊಂಡಕ್ಕೆ ನರಬಲಿಯನ್ನು ಅರ್ಪಿಸಿದ್ರು ಮಾತೆ ಪ್ರತ್ಯಕ್ಷಳಾಗಲಿಲ್ಲ. ಹೌದಲ್ಲ? ನಮ್ಮ ತನುವಿನಿಂದ ಆದ ಪ್ರಯತ್ನಕ್ಕೆ ಗೆಲುವು ಸಿಗಲಿಲ್ಲ. ನಿನ್ನ ತನುವನ್ನೇ ಕತ್ತರಿಸಿ ಹಾಕಿ ಜಯ ಜಯ ಮಾಯಿ ಶಂಕರಿ ಜಯ ನಮೋ ಮಾಯಿ ಶಂಕರಿ ಮಹಾಮಾತೆ ಜಯ ನಿಮ್ಮನ್ನು ಪೂಜಿಸಿದವನಿದ್ದೇನೆ, ತಾನು ಸಂಕಲ್ಪ ಮಾಡಿದವನಿದ್ದೇನೆ. ತಾಯೇ, ನನ್ನ ನೀನೇ ಉಳಿಯಬೇಕು. ಸಾರು
ತಾಯೇ ಕದನ ಮುಖದಲ್ಲಿ ಪುರುಷರೊಂದಿಗೆ ನನಗೆ ಸೋಲೆ ಆಗುವಂತ ವರವನ್ನು ಆಗಲೇ ಅದಕ್ಕಿಂತ ಭಯವಿಲ್ಲ. ನೀ ಶಾಸನ ಸಮಾಜದಿಂದ ಕೂಡಿರಿಸಿದೆಯ. ಮಗನೇ, ಲೋಕದ ವೀರರಲ್ಲಿ ನಿನ್ನಗೆ ಗೆಲುವಾಗಬೇಕು ಎಂಬುದಾಗಿ ವರವನ್ನು ಕೇಳುತ್ತಾ ಇದ್ದೀಯ. ಯಾವುದೇ ಪುರುಷನಿಂದ ನಿನಗೆ ಮರಣ ಬರಬಾರದು. ಆದುದರಿಂದ ಸಹಜವಾದಂತಹ ವರವನ್ನು ಕೇಳಿದ್ದೀಯ. ಸಂತೋಷವಾಯಿತು ಕಂದ. ನೀನು ಕೇಳಿದಂತಹ ವರವನ್ನು ಅನುಗ್ರಹಿಸುತ್ತಾ ಇದ್ದೇನೆ. ಆದರೆ ಕಂದ, ಅದರ ಜೊತೆಯಲ್ಲಿ ಒಂದು ಎಚ್ಚರದ ಮಾತನ್ನು ಹೇಳುತ್ತೇನೆ. ಮುಂದೆ ನಡೆಯುವಂತಹ ದಾರಿಯಲ್ಲಿ ಭೂಸುರರನ್ನು, ದೇವತೆಗಳನ್ನು ಹಾಗೂ ಪಂಚಮಹಾಪಾದಗಳನ್ನು ನೀರು ಎಸೆಯಬಾರದು ಮಗನೇ. ಒಂದು ಪ್ರಶ್ನೆಯಮ್ಮ, ಹೀಗೆ ನೀವು ಹೇಳಿದ ಹಾಗೆ ನಾನು ಯಾವ ತಪ್ಪನ್ನು ಮಾಡುವುದಕ್ಕೆ ಹೋಗುವ ಸಜ್ಜನನಾಗಬೇಕು ನೀನು. ಆದರೆ ನನ್ನ ಪಕ್ಕದಲ್ಲಿ ಕೆಲವರು ಇದ್ದಾರಮ್ಮ ರಕ್ಕಸರು. ಹೌದೇ? ಎಲ್ಲಾದ್ರೂ ನಾನು ತಪ್ಪು ಮಾಡಿದ್ರೆ ನಾನೇನು ಮಾಡ್ಬೇಕಮ್ಮ? ಆ, ಮಗನೇ, ಆಸುರಿ ಪ್ರವೃತ್ತಿಯನ್ನು ಹೊಂದಿದಂತಹ ನೀನು ಅಸುರನಾಗಿ ದುಷ್ಕೃತ್ಯಗಳನ್ನೇ ಮಾಡಿದ್ದೇ ಹೌದಂತಾದರೆ ನಿನ್ನ ಮರಣಕ್ಕೆ ನಾನೇ ಕಾರಣನಾಗುತ್ತೇನೆ. ಆ ತಕ್ಷಣವೇ ಬಂದು ನಿನ್ನ ಯತಿಯನ್ನೇ ಭೂತ ಗಣಗಳಿಗೆ ಔತಣವನ್ನು ಬಡಿಸುತ್ತೇನೆ. ಮಗನೇ, ನಾನು ಹೇಳಿದಂತಹ ದಾರಿಯಲ್ಲಿ ನಡೆದಂತೆ ಹೋದಂತಾದ್ರೆ ನಿನ್ನ ಕೀರ್ತಿಯ ಪತಾಕೆ ಅದು ಮೇಲೇರುತ್ತದೆ. ಹಾಗಾಗಿ ಹೇಳಿದಂತೆ ಮಾಡು. ಸಜ್ಜನನಾಗು, ದುರ್ಜನನಾಗಬೇಡ. ಇದೋ ಶುಭವಾಗಲಿ. Thank you.